ಅನ್ಯಭಾಷೆಯ ನಾಮಫಲಕ ವಿರುದ್ಧ ನಿನ್ನೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಿರುವಂತದ್ದು ಕರವೇ ಅಧ್ಯಕ್ಷರು ಹಾಗೆ ಕರವೇ ಕಾರ್ಯಕರ್ತರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಕರವೇ ಅಧ್ಯಕ್ಷರನ್ನ ಒಳಗೊಂಡು ಕರವೇ ಕಾರ್ಯಕರ್ತರನ್ನು ಕೂಡ ಅರೆಸ್ಟ್ ಮಾಡಲಾಯಿತು. ಈಗ ಕರವೇ ಅಧ್ಯಕ್ಷ ನಾರಾಯಣಗೌಡ ಅವ್ರನ್ನ ಅರೆಸ್ಟ್ ಮಾಡಿರುವಂತ ಹಿನ್ನೆಲೆಯಲ್ಲಿ 14 ದಿನ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಟ್ಟಿರುವಂತದ್ದು ಜನವರಿ 10ರವರೆಗೆ 14 ದಿನ ನ್ಯಾಯಾಂಗ ಬಂಧನ ಆಗಿದೆ. ಮೆಡಿಕಲ್ ಬಳಿಕ ಪರಪ್ಪನ ಅಗ್ರಹಾರಕ್ಕೆ ಕರೆದೊಯ್ದ ಪೊಲೀಸರು ಬಸ್ ಅನ್ನ ತಡೆದು ಕಲ್ಲು ತೂರಿದ ಕರವೇ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬಸ್ ಗಾಜ್ ಪುಡಿ ಮಾಡಿದ ನಾರಾಯಣಗೌಡ ಬೆಂಬಲಿಗರು ಸಿಎಂ ಸಿದ್ದರಾಮಯ್ಯ ನಿವಾಸ ಹಾಗೆ ಕಾವೇರಿಗೆ ಈಗ ಭದ್ರತೆ ಕೂಡ ಹೆಚ್ಚಾಗಿ ಮಾಡಲಾಗಿರುವಂತದ್ದು. ಕಾರಣ ಇಷ್ಟೇ, ಇವತ್ತು ಕೂಡ ಕರೆ ಕೊಟ್ಟಿದ್ದಾರೆ ಕರವೇ ಅಧ್ಯಕ್ಷ ನಾರಾಯಣಗೌಡರವರು. ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ, ಬಂಧಿಸಿದ್ದಾರೆ. ನ್ಯಾಯಾಂಗ ಬಂಧನ ಕೂಡ ಆಗಿರುವಂತದ್ದು 14 ದಿನ ಕರವೇ ರಾಜ್ಯಾಧ್ಯಕ್ಷರದ್ದು. ಇನ್ನೊಂದು ಕಡೆಯಲ್ಲಿ ಕಾರ್ಯಕರ್ತರನ್ನು ಕೂಡ ಬಂಧಿಸಿದ್ದಾರೆ. ಆದ್ರೆ ಕಾರ್ಯಕರ್ತರಿಗೂ ಕೂಡ ಇವತ್ತು ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಕರೆ ಕೊಟ್ಟಿದ್ದಾರೆ. ನಾವು ಇಲ್ಲಿಗೆ ಬಿಡಲ್ಲ, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಸರ್ಕಾರದ ವಿರುದ್ಧ ನಾರಾಯಣಗೌಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರೇ, ಡಿಕೆಶಿ ಅವರೇ, ನಿಮಗೆ ಸ್ವಾಭಿಮಾನ ಇಲ್ವಾ ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮದು ಬೂಟಾಟಿಕೆ ಸರ್ಕಾರ, ಕನ್ನಡ ಕಳಕಳಿದ ಸರ್ಕಾರ, ಸುಳ್ಳು ಕೇಸ್ಗಳನ್ನ ಹಾಕಿ ನನ್ನನ್ನ ಜೈಲಿಗೆ ಹಾಕ್ತಾ ಇದ್ದಾರೆ. ನಾನು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅನ್ಯ ಭಾಷೆ ಬೋರ್ಡ್ ಅನ್ನ ಕಿತ್ತು ಒಗೈಸ್ತೀವಿ, ಅಂದ್ರೆ ತೆಗೆದುಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ನಾಮಫಲಕ ಹಾಕಿದವರನ್ನ ಒದಿತೀವಿ, ಕಿತ್ತು ಹಾಕ್ತೀವಿ. ನನಗೆ ಜೈಲು ಹೊಸದೇನಲ್ಲ, 35 ವರ್ಷ ಇದನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರು ಹೇಳ್ತಾ ಇದ್ದಾರೆ. ಕೋರ್ಟ್ ಹೋಗಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಕನ್ನಡ ನಾಮಫಲಕವನ್ನ ಯಾಕೆ ಹಾಕ್ಬೇಕು ಅಂತ ಹೇಳಿ ಇವತ್ತು ಮಾತಾಡ್ಲಿಕ್ಕೆ ನಿಂತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಾನಿನ್ನೂ ಈ ಸರ್ಕಾರ, ಈ ಪೊಲೀಸ್ ವ್ಯವಸ್ಥೆ ಇನ್ನೂ 100 ಸಲ ಜೈಲಿಗೆ ಕಳಿಸಿರು. ನಾನು ಹಂಜಲ್ಲ, ಎದ್ರಲ್ಲ. ನನ್ನ ದೇಹದ ಕೊನೆಯ ರಕ್ತ ಇರೋವರೆಗೂ ನಾನು ಈ ನಾಡಿದಾಗ ಹೋರಾಟ ಮಾಡಿ ಸಾಯ್ತೀನಿ. ಅದು ಬಿಟ್ಟರೆ ಇವರು ನನ್ನ ಕೋರ್ಟಿಗೆ ಕೇಸು, ಜೈಲು ಹಾಕೋದ್ರಿಂದ ನನ್ನ ಹತ್ತಿಕ್ಬೋದು ಅಂತ ಏನಾದರೂ ಈ ಸರ್ಕಾರ ಅಂದ್ಕೊಂಡಿದ್ರೆ, ಪೊಲೀಸ್ ವ್ಯವಸ್ಥೆ ಅಂದ್ಕೊಂಡಿದ್ರೆ ಅದು ನಿಜಕ್ಕೂ ಸಾಧ್ಯ ಇಲ್ಲ. ಅದನ್ನು ನಮ್ಮನ್ನು ಹತ್ತಿಕ್ಕೂ ಸಾಧ್ಯ ಇಲ್ಲ. ಇವತ್ತು ನಾನೆಲ್ಲ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋಗಿ ಕೂತ್ಕೊಳ್ಳಿ ಅಂತೇಳಿ. ಸಿದ್ದರಾಮಯ್ಯನವರು ಭಾರಿ ದೊಡ್ಡ ಕನ್ನಡದ ಪ್ರೇಮಿ, ಕನ್ನಡದ ಅಭಿಮಾನಿ, ಕನ್ನಡದ ಹೋರಾಟ, ನೆಲ ಜಲ ಅಂದರೆ ಭಾರಿ ಕಳಕಳಿ ಅಂದ್ಕೊಂಡು ನಾವು ಅವರಿಗೆ ಸಹಾಯ ಮಾಡಿತು. ಅವ್ರು ಕೊಟ್ಟಂಥ ಉಡುಗೊರೆ ಏನಪ್ಪ ಅಂದರೆ ಇವತ್ತು ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜು, ಕೇಸು, ಮತ್ತು ಇವತ್ತು ನಮ್ಮನ್ನು ಜೈಲಿಗೆ ಕಳಿಸುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಆಯಿತು, ಮಾಡಿ ನಮ್ಮನ್ನು ಜೈಲಿಗಾರ ಕಳಿಸಿ, ಲಾಠಿ ಚಾರ್ಜರ ಮಾಡಿ, ಏನು ಬೇಕಾದ್ರೂ ಮಾಡಿ. ಕೋರ್ಟ್ ಹೋಗಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಕನ್ನಡ ನಾಮಫಲಕವನ್ನು ಯಾಕೆ ಹಾಕಬೇಕು ಅಂತ ಹೇಳಿ ಇವತ್ತು ಮಾತಾಡ್ಲಿಕ್ಕೆ ನಿಂತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಾನಿನ್ನೂ ಈ ಸರ್ಕಾರ, ಈ ಪೊಲೀಸ್ ವ್ಯವಸ್ಥೆ ಇನ್ನೂ 100 ಸಲ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಒಂದ್ ಕಡೆ ನಿನ್ನೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ್ರು, ಆ ಸಂದರ್ಭದಲ್ಲಿ ಒಂದಿಷ್ಟು ಆಕ್ರೋಶ ಕೂಡ ವ್ಯಕ್ತವಾಯಿತು. ಅಹಿತಕರ ಘಟನೆ ನಡೆದಿದೆ ಅಂತ ಈಗ ನಾರಾಯಣಗೌಡ ಹಾಗೆ ಅವರ ಕಾರ್ಯಕರ್ತರನ್ನು ಕೂಡ ಬಂಧಿಸಿದ್ದಾರೆ. ಬಟ್ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಈ ಹೋರಾಟ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇನ್ನೂ ಬೇರೆ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಅಂತ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಖಂಡಿತ ನಿಕೇಶ್, ಏನು ಕನ್ನಡ ಪರ ಹೋರಾಟಗಾರರು ನಿನ್ನೆಯಿಂದ ಒಂದು ಕನ್ನಡ ನಾಮಫಲಕಗಳನ್ನು ಎಲ್ಲ ಕಡೆ ಬಳಸಬೇಕು ಅಂತೇಳಿ ಇಂಗ್ಲೀಷ್ ನಾಮಫಲಕಗಳನ್ನು ತೆರವು ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟ ಇವತ್ತು ಸಹ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಈಗಾಗಲೇ ನಾರಾಯಣಗೌಡ ಅವರನ್ನು ಬಂಧಿಸಲಾಗಿದೆ. ಜೊತೆಗೆ ಕರವೇ ಕಾರ್ಯಕರ್ತರ ಮೇಲೆ ವಿವಿಧ ಸೆಕ್ಷನ್ಗಳು, IPC ಸೆಕ್ಷನ್ಗಳ ಜೊತೆಗೆ ಹೈವೇ ತಡೆಯನ್ನು ಮಾಡಿರೋದಕ್ಕೆ ಸಪ್ರೇಟ್ ಸೆಕ್ಷನ್ಗಳನ್ನು ಹಾಕಿ FIRಗಳನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಕನ್ನಡ ಪರ ಹೋರಾಟಗಾರರನ್ನು ಈ ಒಂದು ಹೋರಾಟದಲ್ಲಿ ಹತ್ತಿಕ್ತಾ ಇದೆ ಸರ್ಕಾರ ಅಂತೇಳಿ ಪ್ರತಿಭಟನೆ ಮಾಡೋ ಸಾಧ್ಯತೆ
ಸಾಧ್ಯತೆ ಇರ್ತಕ್ಕಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ರಾತ್ರಿ ಬಂಧನ ಮಾಡಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ಕನ್ನಡ ಪರ ಕಾರ್ಯಕರ್ತರನ್ನ ನೀಡಿ ಆದೇಶ ಮಾಡಲಾಗಿದೆ. ಅವರನ್ನ ಕರೆದುಕೊಂಡು ಪರಪ್ಪನ ಅಗ್ರಹಾರದತ್ತೆ ಕರೆದೊಯ್ತಾ ಇರ್ತಕ್ಕಂಥದ್ದು. ಒಂದು KSRP ತುಕಡಿಯ ಒಂದು ಬಿಗಿ ಭದ್ರತೆಯಲ್ಲಿ ಅವರನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಯಾಕಂತಂದ್ರೆ ನಿನ್ನೆ ನಾರಾಯಣಗೌಡರವರನ್ನ 1 ಗಂಟೆಯಲ್ಲಿ ಬಂಧನ ಮಾಡಿದಾಗಲೇ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪೊಲೀಸ್ ವೆಹಿಕಲ್ನಲ್ಲಿ ಏನು ನಾರಾಯಣಗೌಡ ಅವರನ್ನು ಕರೆದುಕೊಂಡು ಹೋಗ್ತಾ ಇದ್ರು, ಅಲ್ಲೇ ತಡೆದು ಒಂದು ಪ್ರತಿಭಟನೆಯ ಬಿಸಿಯನ್ನು ಮುಟ್ಟಿಸಿರ್ತಕ್ಕಂಥದ್ದು. ಈಗ ಕರೆದುಕೊಂಡೋಗಿ ನಾರಾಯಣಗೌಡ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಡ್ತಾ ಇದ್ದಾರೆ. ಹೀಗಾಗಿ ನಿನ್ನೆ ಏನು ಕಸ್ಟಡಿಯಲ್ಲಿ ಇರಬೇಕಾದ್ರೆ, ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ್ರೆ ನಾರಾಯಣಗೌಡ ಅವರು ರಾಜ್ಯ ಮಟ್ಟದಲ್ಲಿ ಕಾರ್ಯಕರ್ತರಿಗೆ ಹೋರಾಟಕ್ಕೆ ಕರೆಯನ್ನು ನೀಡಿರ್ತಕ್ಕಂಥದ್ದು. ಕನ್ನಡ ಪರ ಹೋರಾಟಗಾರರ ಈ ಒಂದು ಹೋರಾಟವನ್ನು ಹತ್ತಿಕ್ತಾ ಇದೆ ಸರ್ಕಾರ. CM ಸೇರಿದಂತೆ DCM ಈ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಮುಂದಾಗಿದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರದು. ಕನ್ನಡ ಪರ ಹೋರಾಟಗಾರರಿಗೆ ಈ ಒಂದು ಬೇಲ್ ಇದೇನು ಹೊಸದಲ್ಲ ಅಂತೇಳಿ ಅವರು ಕರೆಯನ್ನು ನೀಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಸಹ CM ಸೇರಿದಂತೆ ಸಚಿವರುಗಳ ಮನೆಗೆ ಕನ್ನಡ ಪರ ಕಾರ್ಯಕರ್ತರು ಒಂದು ಮುತ್ತಿಗೆ ಹಾಕುವ ಸಾಧ್ಯತೆ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಒಂದು ಕಡೆ ಭದ್ರತೆಯನ್ನು ಬಿಗಿಗೊಳಿಸ್ಕೊಂಡಿದ್ದಾರೆ. ಆದರೆ ಕನ್ನಡ ಪರ ಹೋರಾಟಗಾರರು ತಮ್ಮ ನಾಯಕನನ್ನು ಬಂಧನ ಮಾಡಿರೋದು ಒಂದು ಕಡೆ ಆದರೆ, ಸರ್ಕಾರ ಈ ಒಂದು ಹೋರಾಟವನ್ನು ಹತ್ತಿಕ್ತಾ ಇರೋದಕ್ಕೆ ಇವತ್ತು ಸಹ ತೀವ್ರ ತೆರನಾದ ಪ್ರತಿಭಟನೆ ಮಾಡೋ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಪೊಲೀಸರು ಹತ್ತಿಕ್ಕದಷ್ಟು ಈ ಒಂದು ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು. ನಿಕೇಶ್, ಇಲ್ಲಿ ಬಹಳ ಪ್ರಮುಖವಾಗಿ ನಿನ್ನೆ ನಡೆದಿರುವಂತಹ ಈ ಪ್ರತಿಭಟನೆ ಎನ್ನುವಂಥದ್ದು ದೊಡ್ಡ ಸ್ವರೂಪವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಹೋಯಿತು. ಆದ್ರೆ ಎಲ್ಲ ಒಂದ್ ಕಡೆ ನಿನ್ನೆ ಅರೆಸ್ಟ್ ಆದ್ರು ರಾಜ್ಯಾಧ್ಯಕ್ಷರು ಹಾಗೆ ಕಾರ್ಯಕರ್ತರು. ಆದ್ರೆ ಅಲ್ಲಿಗೆ ಈ ಪ್ರತಿಭಟನೆ ಸ್ಟಾಪ್ ಆಗುವಂತ ಎಲ್ಲ ಲಕ್ಷಣ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಿ ನಾರಾಯಣಗೌಡ ಅವರ ವಿರುದ್ಧ ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ಹಾಕಿದ್ದಾರೆ, ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ನಿಕೇಶ್, ಏನೀಗಾಗಲೇ ನಾರಾಯಣಗೌಡ ವಿರುದ್ಧ ಸೇರಿದಂತೆ ಕನ್ನಡ ಪರ ಕಾರ್ಯಕರ್ತರ ಏನು 3 FIRಗಳು ದಾಖಲಾಗಿದ್ದಾವೆ. ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ನಲ್ಲಿರ್ಬೋದು ಮತ್ತು ವಿವಿಧ ಠಾಣೆಗಳಲ್ಲಿರ್ಬೋದು. ಇವರು ಮೇಲೆ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಯಾವುದೇ ಪರ್ಮಿಷನ್ ತೆಗೆದುಕೊಳ್ಳದೆ ಪ್ರತಿಭಟನೆಗಳನ್ನು ಮಾಡಿದ್ದಾರೆ ಅಂತಂತೇಳಿ ಒಂದು ಕಡೆ ಆದರೆ, ಖಾಸಗಿ ವ್ಯಕ್ತಿಗಳ ಆಸ್ತಿ ಪಾಸ್ತಿಗೆ ನಷ್ಟ ಉಂಟು ಮಾಡಿದ್ದಾರೆ ಅನ್ನೋ ಒಂದಷ್ಟು IPC ಸೆಕ್ಷನ್ಗಳು. ಜೊತೆಗೆ ಇವರು ಏನು ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆದು ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ರು, ಅದಕ್ಕೆ ಸಂಬಂಧಿಸಿದಂತೆ ಸಪ್ರೇಟ್ ಆದಂಥ ಸೆಕ್ಷನ್ಗಳನ್ನು ಹಾಕಿ FIRಗಳನ್ನು ದಾಖಲು ಮಾಡಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಇಲ್ಲಿ ಪ್ರಮುಖವಾಗಿ ಏನು ಕನ್ನಡ ಪರ ಕಾರ್ಯಕರ್ತರ ಕೂಗು ಏನಿದೆ, ಈ ಒಂದು ಹೋರಾಟಕ್ಕೆ ಸರ್ಕಾರ ಸಾಥ್ ಕೊಡ್ತಾ ಇಲ್ಲ. ನಾವೇನು ಬೇರೆ ರಾಜ್ಯದಲ್ಲಿ ಹೋಗಿ ಕನ್ನಡದ ಬೋರ್ಡನ್ನು ಹಾಕಿ ಅಂತ ಕೇಳ್ತಾ ಇಲ್ಲ, ನಮ್ಮ ರಾಜ್ಯದಲ್ಲಿ ಕನ್ನಡದ ಬೋರ್ಡ್ಗಳನ್ನು ಹಾಕಿ ಅಂತ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸರ್ಕಾರ ಸಾಥ್ ಕೊಡ್ತಾ ಇಲ್ಲ, ಇದಕ್ಕೆ ಸರ್ಕಾರ ಸಮಗ್ರವಾದಂಥ ಕಾನೂನನ್ನು ರೂಪಿಸ್ತಾ ಇಲ್ಲ ಅಂತಂತೇಳಿ ಕನ್ನಡ ಪರ ಹೋರಾಟಗಾರರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ನಾವು ಹೋರಾಟ ಮಾಡಿದ್ರೆ ಇವರು ನಮ್ಮ ಮೇಲೆ ಕೇಸ್ಗಳನ್ನು ಹಾಕಿ ಜೈಲಿಗೆ ಕಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಜೊತೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ್ರೆ ಕನ್ನಡ ಪರ ಹೋರಾಟಗಾರರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಪೊಲೀಸರು ಅನ್ನೋ ಆರೋಪಗಳ ಜೊತೆಗೆ ಇವತ್ತು ಸಹ ಪ್ರತಿಭಟನೆಯನ್ನು ಮಾಡಿ ಅಂತೇಳಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಕನ್ನಡ ಪರ ಹೋರಾಟಗಾರರ ಈ ಕೂಗಿದೆ ಇವತ್ತು ಸಹ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂಥದ್ದು. ಈ ನಿಟ್ಟಿನಲ್ಲೇ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಏನು ಕನ್ನಡ ಪರ ಕಾರ್ಯಕರ್ತರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರತಿಭಟನೆ ಇವತ್ತು ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇರತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.